ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಶಿವ್ ವ್ಲಾಗ್. ಸೊ ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ಇದು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಇದು ಸ್ಪೆಷಲಿ ಲೇಡೀಸ್ಗೆ ತುಂಬ ಯೂಸ್ ಆಗೋಂಥ ವಿಡಿಯೋ. ಏನು ಅಂತ ಹೇಳಿದ್ರೆ, ಇದು ನಮ್ಮ ಹೇರ್ಗೆ ಸಂಬಂಧಪಟ್ಟಿರೋಂಥ ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಅಂತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಷ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಾನು ಹಾಗೆ ಹೇಳಿದ್ದೆ, ಇದು ಹೇರ್ಗೆ ಸಂಬಂಧಪಟ್ಟಿರೋ ಅಂಥ ವಿಡಿಯೋ ಅಂತ. ಸೊ ನಮ್ಮ ಹೇರು ಶೈನಿಂಗ್ ಬರೋದಕ್ಕೆ ಮತ್ತು ಲಾಂಗ್ ಹೇರ್ ಬೆಳೆಯೋದಕ್ಕೆ ನಾನು ಯೂಸ್ ಮಾಡೋಂಥ ಪ್ರಾಡಕ್ಟ್ ಅಂದರೆ ಆಯಿಲ್ ಯಾವುದು ಅಂತ ಹೇಳಿದ್ರೆ ಕಿಯೋ ಕಾರ್ಪಿನ್ ನಾನು ಯೂಸ್ ಮಾಡೋಂಥ ಆಯಿಲು. ಸೊ ನೀವು ನೋಡ್ತಾ ಇರ್ಬೋದು, ನೀವು ನೋಡಿರ್ಬೋದು ನನ್ನ ಲಾಸ್ಟ್ ವಿಡಿಯೋಸಲ್ಲಿ ನನ್ನ ಹೇರ್ ತುಂಬಾ ಉದ್ದ ಇತ್ತು. ಇದನ್ನು ನಾನೇ ಕಟ್ ಮಾಡಿಸಿದ್ದು. ನನಗೆ ಮೇಂಟೈನ್ ಮಾಡೋದು ತುಂಬ ಕಷ್ಟ ಇದೆ ಅಂತ ಹೇಳಿ, ಅಂದರೆ ಮಗು ಇದೆ ಮತ್ತು ವೀಡಿಯೋಸ್ಗಳಿಗೆಲ್ಲ ನಂಗೆ ಚೆನ್ನಾಗಷ್ಟು ಕಾಣ್ತಾನೆ ಇರಲಿಲ್ಲ. ಹಾಗೆ ಮೇಂಟೈನ್ ಮಾಡೋದು ಕಷ್ಟ ಆಗ್ತಿತ್ತು. ನನಗೆ ಹೇರ್ ಬೇಡ ಅಂತ ಹೇಳಿ ನಾನೇ ಇದನ್ನು ಪಾಪು ಬರ್ಡೇ ಇತ್ತು, ಸೊ ಹಾಗಾಗಿ ನಾನು ಕಟ್ ಮಾಡಿಸ್ಬಿಟ್ಟೆ. ಸೊ ನನ್ನ ಹೇರ್ ತುಂಬಾ ಲಾಂಗ್ ಇತ್ತು. ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದು, ಕಿಯೋ ಕಾರ್ಪಿನ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದು. ನಾನು, ಅಮ್ಮ ಎಲ್ಲರೂ ಆಲ್ಮೋಸ್ಟ್ ನಾವು ಇದನ್ನೇ ಯೂಸ್ ಮಾಡೋದು. ಇದನ್ನು ಯೂಸ್ ಮಾಡಿದ್ಮೇಲೆ ನಮ್ಗೆ ಹೇರ್ ಲಾಂಗ್ ಆಯಿತು ಅಂತ ಏನಿಲ್ಲ, ಒಟ್ಟಲ್ಲಿ ನಾವು ಇದನ್ನು ಯೂಸ್ ಮಾಡಿದಾಗಿಂದ ನಮಗೆ ರಿಸಲ್ಟ್ ಬಂದಿದೆ. ಸೊ ನನ್ನ ಹೇರು ತುಂಬ ಸಾಫ್ಟ್ ಇದೆ, ತುಂಬ ಶೈನಿಂಗ್ ಇದೆ. ಸೊ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತೀನಿ. ನನಗೆ ಲಾಂಗ್ ಹೇರ್ ನನಗೆ ಇಷ್ಟನೇ ಇಲ್ಲ. ಸೊ ಹಾಗಾಗಿ ನಾನು ಶಾರ್ಟ್ ಮಾಡಿಸ್ತಿರ್ತೀನಿ ಅವಾಗವಾಗ. ಇದನ್ನು ನಾನು ಇನ್ನೂ ಏನಕ್ಕೆ ಯೂಸ್ ಮಾಡ್ತೀನಿ ಅಂತಂದರೆ, ಸ್ವಲ್ಪ ಸ್ಮೂತ್ನೆಸ್ ಇರುತ್ತೆ, ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಇದ್ರ ಜೊತೆಗೆ ನಾನು ಏನೆಲ್ಲ ಹಾಕ್ತೀನಿ ಅಂತಂದರೆ, ನಾನು ನಿಮ್ಗೆ ತೋರಿಸ್ತೀನಿ. ಇದನ್ನು ನಾನು ಡೆಮೋ ವಿಡಿಯೋ ಮಾಡಿ ತೋರಿಸ್ತೀನಿ ಏನೆಲ್ಲ ಮಿಕ್ಸ್ ಮಾಡಿ ಹಾಕ್ತೀನಿ ಅಂತ. ಸೊ ನೀವು ಕೂಡ ಟ್ರೈ ಮಾಡಿ. ನಿಮಗೂ ಕೂಡ ರಫ್ ಹೇರ್ ಇದ್ದರೆ ಅಥವಾ ತುಂಬ ಶಾರ್ಟ್ ಇದ್ದರೆ ಹೇರು, ತುಂಬ ಲಾಂಗ್ ಹೇರ್ ಬೇಕು ಅಂತ ಹೇಳಿದ್ರೆ ಇದನ್ನು ಟ್ರೈ ಮಾಡಿ ನೋಡಿ. ಸೊ ನಿಮಗೂ ಕೂಡ ರಿಸಲ್ಟ್ ಗೊತ್ತಾಗುತ್ತೆ. ಇದನ್ನು ವೀಕ್ಲಿ ಅಂದರೆ ಒಂದು ವಾರದಲ್ಲಿ 3 ಡೇಸ್ ಅಪ್ಲೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಒಂದು 3 ಮಂತ್ಸ್ವರೆಗೂ ಕೂಡ ಅಪ್ಲೈ ಮಾಡಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತೇಳಿ. ನಾನು ಇದೊಂದು ಡೆಮೋ ವಿಡಿಯೋನ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನೋಡಿ, ಈ ಆಯಿಲ್ ಜೊತೆಗೆ ನಾನು ಏನೆಲ್ಲ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ಬೌಲಿಗೆ ನಾನು 1 ಟೇಬಲ್ ಸ್ಪೂನು ಮೆಂತ್ಯ ಆ್ಯಡ್ ಮಾಡ್ತೀನಿ. ಒಂದು 5ರಿಂದ 6 ಎಳೆ ಕರಿಬೇವಿನ ಸೊಪ್ಪಿನ ಎಳೆ. ಅದರ ಜೊತೆಗೆ ನಾನು ಯೂಸ್ ಮಾಡ್ತೀನಿ ಕಿಯೋ ಕಾರ್ಪಿನ್ ಆಯಿಲ್. ಸೊ ಇದನ್ನು 3 ಕೂಡ ಬ್ಲೆಂಡ್ ಮಾಡಿ ಇದನ್ನು ಒಲೆ ಮೇಲೆ ಇಟ್ಟು ಅದನ್ನು ಸ್ವಲ್ಪ ಕುದಿಸಿ ಆಮೇಲೆ ಆಯಿಲ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅದ್ರ ಜೊತೆಗೆ ನಾನು ಇದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. 1-2 ಸ್ಪೂನ್ ತೊಗೊಂಡ್ರೆ ಸಾಕಾಗುತ್ತೆ. ಇದು ವಾರದಲ್ಲಿ ನೀವು 3 ದಿನ ಅಪ್ಲೈ ಮಾಡಿ. ಸೊ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಯಾವ ಥರ ಇದೆ. ತುಂಬ ಶೈನಿಂಗ್ ಆಗುತ್ತೆ ಕೂದಲು. ಸೊ ಸಾಕು, ನಾನು ಇದನ್ನು ಹಾಕಿದ್ದೀನಿ. ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಟು 2 ನಿಮಿಷ ಬಿಸಿ ಮಾಡ್ಕೋಬೇಕು. ಸೊ ಇಲ್ಲಿದೆ, ನಾನು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಗ್ಯಾಸ್ ಹಚ್ಚಿ ಲೋ ಫ್ಲೇಮ್ ಮಾಡ್ಕೊಳ್ಳೋಣ. ಇದು 1-2 ನಿಮಿಷದಲ್ಲೇ ಇದು ಕುದಿಯುತ್ತೆ. ಸೊ ಅದು ಬಂದಮೇಲೆ ನಮ್ಗೆ ಸ್ಮೆಲ್ ಗೊತ್ತಾಗುತ್ತೆ ಯಾವ ಥರ ಬರುತ್ತೆ ಅಂತೇಳಿ. ಅದಾದಮೇಲೆ ಕರ್ಬೇವಿನ ಸೊಪ್ಪೆಲ್ಲ ಸ್ವಲ್ಪ ಸಿಡಿಯುತ್ತೆ. ಅದಾದಮೇಲೆ ನಾವು ಆಫ್ ಮಾಡ್ಕೋಬೇಕು. ಹಿಂಗೆ ಕೈಯಾಡ್ತಾ ಇರಬೇಕು, ಯಾಕಂದರೆ ಇದು ಸೀಕೋಗ್ಬಿಡುತ್ತೆ. ಸೊ ನೋಡ್ತಾ ಇರ್ಬೋದು ನೀವು, ಕರ್ಬೇವಿನ ಸೊಪ್ಪೆಲ್ಲ ಕುದೀತಾ ಇದೆ. ಸೊ ಈ ಥರ ನಮಗೆ ರಿಸಲ್ಟ್ ಬರಬೇಕು. ಮೆಂತ್ಯ ಮತ್ತು ಕರ್ಬೇವು 2 ಬ್ಲೆಂಡ್ ಆಗಿ ಈ ಥರ ಬರುತ್ತೆ. ಸೊ ಸಾಕು, ಈ ಥರದ ನೊರೆ ಬಂದರೆ ಆಗಿದೆ ಅಂತ. ಇಷ್ಟು ಕುದಿಸ್ಕೋಬೇಕು ಲೈಟಾಗಿ. ಇದನ್ನು ಇವಾಗ ಒಂದು 2 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಸ್ವಲ್ಪ ಹಾರಕ್ಕೆ ಇಡಬೇಕು. ಅದು ಮೇಲ್ಪರ್ತಿ ನೊರೆಯೆಲ್ಲ ಹೋಗಿ ಅದು ಆಯಿಲ್ ಕಲರ್ ಬಂದ ಮೇಲೆ ಅದನ್ನು ಹೇರ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ, ಅದು ಹಾರಿದ್ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಆಯಿಲು. ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ, ಫ್ಲೇವರು. ಸೊ ನೋಡಿದ್ರಲ್ಲ ಡೆಮೋ ನಾನು ಯಾವ ಥರ ಮಾಡಿ ತೋರಿಸಿದ್ರೆ, ಅದೇ ರೀತಿ ನೀವು ಫಾಲೋ ಅಪ್ ಮಾಡಿ. ಅಂದರೆ ವಾರದಲ್ಲಿ ಒಂದು 3 ಡೇಸ್ ನೀವು ಅಪ್ಲೈ ಮಾಡಿ,
ಹೇರ್ನ ನೀವು ಗೊತ್ತಾಗುತ್ತೆ ಹೇರ್ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ. ತುಂಬ ಶೈನ್ ಆಗುತ್ತೆ, ತುಂಬ ಲಾಂಗಾಗಿ ಬೆಳೆಯುತ್ತೆ ಕೂಡ. ಸೊ ಆಯಿಲ್ ನೇಮ್ ಕಿಯೋಕಾರ್ಪಿ. ಸೊ ಇದಾಗಿತ್ತು ಗಾಯ್ಸ್ ಇವತ್ತಿನ ಶಾರ್ಟ್ ವಿಡಿಯೋ. ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.